ಚಂಡೀಗಢ ಮೇಯರ್ ಚುನಾವಣೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಂಗಣ್ಣು ಬೀರಿದೆ. ಚುನಾವಣಾಧಿಕಾರಿಯೇ ಮತಪತ್ರಗಳನ್ನು ವಿರೂಪಗೊಳಿಸ್ತಾ ಇರೋ ಸಿಸಿಟಿವಿ ಕ್ಯಾಮೆರಾದ ವಿಡಿಯೋ ನೋಡಿ ಮುಖ್ಯ ನ್ಯಾಯಮೂರ್ತಿ ಕೆಂಡಾಮಂಡಲರಾಗಿದ್ದಾರೆ. ಚುನಾವಣಾಧಿಕಾರಿಯೇ ಮತಪತ್ರಗಳನ್ನು ವಿರೂಪಗೊಳಿಸ್ತಾ ಇರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ವಿಜಯಿ ಎಂಬ ಘೋಷಣೆಯಾಗ್ತಾ ಇದ್ದಂತೆ ಮೇಯರ್ ಕುರ್ಚಿ ಬಳಿ ಹೈಡ್ರಾಮಾವೇ ನಡೆದಿದೆ. ಇದೆಲ್ಲ ಜನವರಿ 30ರಂದು ಚಂಡೀಗಢ ಮೇಯರ್ ಎಲೆಕ್ಷನ್ ವೇಳೆ ನಡೆದಿದ್ದ ಪ್ರಸಂಗಗಳು. ಅವತ್ತು ಕಾಂಗ್ರೆಸ್ ಮತ್ತು ಎಎಪಿಯ ಜಂಟಿ ಅಭ್ಯರ್ಥಿ ಅಭಯ್ ಕುಲದೀಪ್ ಟೀಟಾ ಗಳಿಸಿದ 12 ಮತಗಳ ವಿರುದ್ಧ 16 ಮತಗಳನ್ನ ಗಳಿಸಿದ ಬಿಜೆಪಿ ಅಭ್ಯರ್ಥಿ ಮನೋಜ್ ಸೋಂಕರ್ ಅವರನ್ನ ವಿಜಯಿ ಅಂತ ಘೋಷಿಸಲಾಗಿತ್ತು. 8 ಮತಗಳು ಅಸಿಂಧು ಅಂತ ತೀರ್ಮಾನಿಸಲಾಗಿತ್ತು. ಆದ್ರೀಗ ಆ ಚುನಾವಣೆ ಫಲಿತಾಂಶದ ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡ ಕಾರಿದೆ. ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಹೈಡ್ರಾಮಾ. ಚುನಾವಣಾಧಿಕಾರಿ ವರ್ತನೆಗೆ ಸುಪ್ರೀಂ ಕೋರ್ಟ್ ಕೆಂಡ. ಚುನಾವಣಾಧಿಕಾರಿ ಪ್ರತಿಪಕ್ಷಗಳ 8 ಪ್ರತಿಪಕ್ಷ ಮತಗಳು ಅಸಿಂಧು ಅಂತ ಘೋಷಿಸಿ ಬಿಜೆಪಿ ಅಭ್ಯರ್ಥಿಯನ್ನ ವಿಜಯಿ ಅಂತ ಘೋಷಿಸಿದ್ರು. ಇದು ವಿವಾದಕ್ಕೆ ಕಾರಣವಾಗಿತ್ತು. ಪಂಜಾಬ್ ಹರಿಯಾಣ ಹೈಕೋರ್ಟ್ನಿಂದ ಪರಿಹಾರ ಸಿಗದ ಹಿನ್ನೆಲೆ ಮೇಯರ್ ಚುನಾವಣೆ ಫಲಿತಾಂಶ ಪ್ರಶ್ನಿಸಿ ಜಂಟಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದ ಎಎಪಿ ಮತ್ತು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದ ಸುಪ್ರೀಂ ಕೋರ್ಟ್. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಸಲ್ಲಿಸಿದ ಅರ್ಜಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಮೇಯರ್ ಚುನಾವಣೆ ರೀತಿಯ ಪ್ರಜಾಪ್ರಭುತ್ವದ ಅಣಕ ಅಂತ ಹೇಳಿದೆ. ಇದೇನಾ ಚುನಾವಣಾಧಿಕಾರಿಯ ವರ್ತನೆ ಅಂತ ಪೀಠ ಪ್ರಶ್ನಿಸಿದೆ. ಚುನಾವಣಾ ಪ್ರಕ್ರಿಯೆ ವಿಡಿಯೋ ವೀಕ್ಷಿಸಿದ ನಂತರ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಚುನಾವಣಾಧಿಕಾರಿ ಮಾಡಿದ್ದು ಪ್ರಜಾಪ್ರಭುತ್ವದ ಕೊಲೆಯಂತೆ ಅಂತಂದ್ರು. ಕ್ಯಾಮೆರಾ ನೋಡಿಕೊಂಡು ಬ್ಯಾಲೆಟ್ ಪೇಪರ್ ಹಾಳು ಮಾಡ್ತಾ ಇರೋದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವರು ಚುನಾವಣೆ ನಡೆಸೋದು ಇದೇನಾ? ಇದು ಪ್ರಜಾಪ್ರಭುತ್ವದ ಅಣಕ, ಪ್ರಜಾಪ್ರಭುತ್ವ ಕೊಲೆ. ಈ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.